ತುಲಾ ರಾಶಿಯವರ ಈ ವರ್ಷದ ಭವಿಷ್ಯವನ್ನು ನೋಡಿದಾಗ ತುಂಬ ಸಂತೋಷಕರವಾಗಿರ್ತಕ್ಕಂಥದ್ದು, ಶುಭ ಸುದ್ದಿಯ ಮೇಲೆ ಶುಭ ಸುದ್ದಿ ಎಂಬಂಥ ರೀತಿಯಲ್ಲಿ ಮೊದಲನೇದಾಗಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿರ್ತಕ್ಕಂಥ ಶನಿಯು ಪಂಚಮದ ಸ್ಥಾನದಲ್ಲಿ ಕುಳಿತುಕೊಂಡು ಇರತಕ್ಕಂಥವನು ವಿಮೋಚನೆಯನ್ನು ಪಡೀತಾ ಇರ್ತಕ್ಕಂಥದ್ದು ಒಂದು ಶುಭ ಸುದ್ದಿ. ಆದರೆ ಇನ್ನೊಂದು ಅಂತ ಹೇಳಿದರೆ ರಾಹು ಪಂಚಮ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯದಾದಂತಹ ಶುಭದಾಯಕವಾದಂತಹ ವಿಚಾರವೇ ಕೂಡ ಆಗಿರ್ತದೆ. ಆದರೆ ಅದರಿಂದ ಅಪಾಯವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಆದರೂ ಕೂಡ ಚಿಂತಿಸುವುದರ ಫಲವಿಲ್ಲ. ಆದರೆ ಧೈರ್ಯಂ ಸರ್ವತ್ರ ಸಾಧನಂ ಹೇಳಿದ ಹಾಗೆ ನಿಮಗೆ ಒಳಿತನ್ನು ಆತ ಉಂಟು ಮಾಡಿಕೊಡ್ತಾನೆ. ಕೆಲವರಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ತೊಡಕೊಂಡಿರತಕ್ಕಂತಹ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅನೇಕ ಅಡೆತಡೆಗಳು ಉಂಟಾದರೂ ಕೂಡ ಕೆಲವರಲ್ಲಿ ಮಾತ್ರ ಶಿಕ್ಷಣದಲ್ಲಿ ಪ್ರಗತಿಯನ್ನು ಹೊಂದಬಹುದು. ಬಿಟ್ಟರೆ ಇನ್ನು 3/4% ಜನ ವಿದ್ಯೆಯನ್ನು ಮೊಟಕನ್ನಗೊಳಿಸಿಕೊಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ ಆರ್ಥಿಕವಾಗಿ ಎಲ್ಲ ರೀತಿಯಾದಂತಹ ಪ್ರಗತಿ ಇರತಕ್ಕಂಥದ್ದು ಜೊತೆಯಲ್ಲಿ ಯಾವುದೇ ಒಂದು ಉದ್ಯೋಗಕ್ಕೆ ಕೈಯನ್ನು ಹಾಕಿದರೂ ಕೂಡ ಅದರಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಬಹುದು. ಜೊತೆಯಲ್ಲೇ ಅಭಿವೃದ್ಧಿದಾಯಕವಾಗಿರುತ್ತದೆ. ಸಿಮೆಂಟ್, ಉಕ್ಕು, ಕಂಪನಿ ವ್ಯವಹಾರ ಇತ್ಯಾದಿಗಳಲ್ಲಿ ತೊಡಗಿಕೊಂಡಂಥವರಿಗೂ ಕೂಡ ಉತ್ತಮವಾದಂತಹ ಧನಲಾಭ ಇರತಕ್ಕಂಥದ್ದು ಆಗತಕ್ಕಂಥ ಸಾಧ್ಯತೆಗಳಿರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ರಾಹು ಇರುವುದರಿಂದಾಗಿ ಕೆಲವರ ಚರ್ಮ ರೋಗ ಇತ್ಯಾದಿ ಆದಂತಹ ಸಮಸ್ಯೆಗಳಲ್ಲಿ ತೊಡಕೊಂಡು ಕಣ್ಣಿನ ದೃಷ್ಟಿ ಇತ್ಯಾದಿ ಆದಂತಹದ್ದಂತೂ ನಿಖರವಾಗಿ ಬಾಧನೆಯನ್ನು ಉಂಟು ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿನಲ್ಲಿ ಜಾಗರೂಕತೆಯನ್ನು ಇಟ್ಟುಕೊಂಡು ಮತ್ತು ಅಷ್ಟೇ ಅಲ್ಲದೆ ರಾವಿನ ಅನುಗ್ರಹವನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಜೊತೆಯಲ್ಲಿ ಈ ವರ್ಷ ಮಂಗಳ ಕಾರ್ಯ ಇತ್ಯಾದಿಗಳಲ್ಲೂ ಕೂಡ ನೀವು ತೊಡಗಿಕೊಳ್ಳುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಮತ್ತು ಎಷ್ಟೋ ಕಾಲದಿಂದಾಗಿ ಆಗದೇ ಇರತಕ್ಕಂತಹ ಕೆಲವೊಂದು ಕೆಲಸ ಕಾರ್ಯಗಳು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅನಂತರದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಆಗಿರ್ಬೋದು, ಅದೆಲ್ಲವೂ ಕೂಡ ಕೈಯನ್ನು ಹಿಡಿದು ನಿಮ್ಮನ್ನು ಮೇಲಕ್ಕೆ ಎತ್ತುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕಾಲಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಮಾತ್ರ ಅಪಘಾತದ ಭಯ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗತ್ತೆ. ಜೊತೆಯಲ್ಲಿ ಶನೀಶ್ವರನ ಒಂದು ಅನುಗ್ರಹ ಇರತಕ್ಕಂಥದ್ದನ್ನು ಹಿಂದೆ ನೀವು ತೆಗೆದುಕೊಂಡು ಇರುವ ಕಾರಣದಿಂದಾಗಿ ಈಗ ಆತನು ಕೈ ಹಿಡಿದು ಮುಂದಕ್ಕೆ ಸಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ ಆರ್ಥಿಕವಾದಂಥ ಪ್ರಗತಿಯನ್ನು ಕೂಡ ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲೇ ಗುರು ನಿಮ್ಮ ಬಲಕ್ಕೆ ಬರ್ತಕ್ಕಂತಹ ಸಾಧ್ಯತೆ ಇರುವುದರಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂಥ ರೀತಿಯಲ್ಲಿ ಆಗ್ತಕ್ಕಂತಹದ್ದನ್ನು ನಾವು ಕಾಣಬಹುದು. ಹಾಗಾಗಿ ಈ ವರ್ಷ ಹೇಳ್ತಕ್ಕಂಥದ್ದು ತುಂಬಾ ಸಂತೋಷಕರವಾಗಿ ಇರತಕ್ಕಂಥದ್ದು. ಆದರೆ ಈ ಒಂದು ವರ್ಷದಲ್ಲಿ ತುಲಾ ರಾಶಿಯಲ್ಲಿ ವಿವಾಹವಾಗತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ಸಂತಾನಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಆದಂತಹ ಸಮಸ್ಯೆಗಳು ಕೂಡ ಬಾಧಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ರಾಹುವಿನ ಅನುಗ್ರಹಕ್ಕೆ ಹೆಚ್ಚಿನದಾಗಿ ಪಾತ್ರರಾಗಿ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಕಾಣಿರಿ. ಗುರುವಿನ ಅನುಗ್ರಹವು ಕೂಡ ಈ ರಾಶಿಯವರಿಗೆ ಆತನು ಕೂಡ ಪ್ರವೇಶವನ್ನು ಮಾಡುವುದರಿಂದಾಗಿ ಆತನ ಅನುಗ್ರಹವೂ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು. ಜೊತೆಯಲ್ಲಿ ಯಾರಿಗೆ ಆದರೂ ಕೂಡ ನೇತೃ ಆನಂತರದಲ್ಲಿ ಕಾಲು ಚರ್ಮ ವ್ಯಾಧಿ ಇತ್ಯಾದಿ ಆದಂತಹ ಸಮಸ್ಯೆ ಬಳಲುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಪಡೆಯಿರಿ. ಉಳಿತನಕ